ನೀವಿದ್ರೆ ಕೇಳ್ಬೋದು ಬ್ರದರ್. ನವಿಲೆ ನವಿಲೆ ಡ್ಯಾಮು, ತುಂಗಭದ್ರಾ ಪ್ಯಾರಲಲ್ಲಾಗಿ ಇನ್ನೊಂದು ಜಲಾಶಯನ ಕಟ್ಟಬೇಕು ಅಂತಕ್ಕಂಥದ್ದು ನಡೀತಾ ಇದೆ. ಅದು ಆಗಬೇಕು ಅಂದರೆ ಇನ್ನೊಂದು ಜಲಾಶಯ ಕಟ್ತಕ್ಕಂಥದ್ದಕ್ಕೂ ಪಕ್ಕದ ರಾಜ್ಯಗಳೇನಿದ್ದಾವೆ ಆ ಬೇಸಿನಲ್ಲಿ ಬರ್ತಕ್ಕಂಥ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ್ದು ಬಂದರೆ ಅವರು ಅದಕ್ಕೆ ಪರ್ಮಿಷನ್ ಕೊಡಬೇಕಲ್ಲ, ಚರ್ಚೆ ಮಾಡಬೇಕಲ್ಲ. ಎಲ್ಲ ಏನೇನು ಚರ್ಚೆ ಮಾಡೋರೋ ಗೊತ್ತಿಲ್ಲ. ಕರೆದು ಅಪೋಸಿಷನ್ ಕರೆದು ಒಂದು ಚರ್ಚೆ ಮಾಡಬೇಕಲ್ಲ, ಏನೇನಾಗಿದೆ. ಪಾಪ ಕರ್ಕೊಂಡೋಗಿ ಎಲ್ಲರನ್ನೂ ಬಟನ್ ಒತ್ಸವ್ರೆ, ಅದರಲ್ಲಿ ಏನೇನು ತೀರ್ಮಾನ ಮಾಡ್ಕೊಂಡವ್ರೆ, ಚರ್ಚೆ ಮಾಡಿದ್ದೀವಿ ಅಂದರು. ಎಲ್ಲರ ಸಮ್ಮತಿ ತಗೋತಾ ಇದ್ದೀವಿ ಅಂದರು. ಯಾವುದಕ್ಕೆ ಸಮ್ಮತಿ ತಗೋತಾವ್ರೆ? ಆ ನವಿಲೆ ಡ್ಯಾಮ್ ಕಟ್ಟಲಿಕ್ಕೆ ದುಡ್ಡು ಯಾರು ಕೊಡ್ತಾರೆ? ಇದೆಲ್ಲ ಚರ್ಚೆ ಏನೇನಾಗಿದೆ. ವಿರೋಧ ಪಕ್ಷದಲ್ಲಿ ಕರೆದು ಚರ್ಚೆ ಮಾಡಬೇಕಲ್ವ. ಇವತ್ತಿನವ್ರಿಗೆ ನಮ್ಗೆ ಏನು ಗೊತ್ತಿಲ್ಲ, ಬರೀ ಪತ್ರಿಕೆಯಲ್ಲಿ ಬರೋದು ನೋಡ್ತಾ ಇದ್ದೀವಿ, ಫೋಟೋ ನೋಡ್ತಾ ಇದ್ದೀವಿ. ಇದು ಬಿಟ್ಟರೆ ನಮಗೆಲ್ಲ ಏನೂ ಗೊತ್ತಿಲ್ಲ, ಏನು ನಡೀತಿದೆ ಅಂತ. ಅದಕ್ಕೋಸ್ಕರ ಇವೆಲ್ಲ ಏನು ಈ ಥರ ಇದೆ, ಈ ಒಂದು ವಿಷಯಗಳಲ್ಲಿ ಸರ್ಕಾರ ಸೂಕ್ಷ್ಮವಾಗಿ ನಡ್ಕೋಬೇಕು. ವಿಷಯ ಗೊತ್ತಿಲ್ಲದೆ ಇದ್ದರೆ ಸಂಬಂಧಪಟ್ಟಂಥ ತಜ್ಞರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡಿ ಆಮೇಲೆ ಜನತೆ ಮುಂದೆ ಹೇಳಿ ಸಾರ್ವಜನಿಕವಾಗಿ. ಒಬ್ಬ ಮುಖ್ಯಮಂತ್ರಿ ಜವಾಬ್ದಾರಿ ಯಾರು? ನಾನು ಬೇಡ ಅಂತ ಹೇಳ್ತಾ ಇಲ್ಲ. ನಮಗೇನು ಕೊಟ್ಟಿದ್ದಾರೆ ಏನಾದ್ರು ಯೋಚನೆ ಮಾಡಿದ್ದೀರಾ ಅಂತ ನಮಗೆ ಬೇಕಲ್ಲಿ ಕೇಳ್ತಾ ಇದ್ದೀವಿ. ಅದನ್ನೇ ನಾವು, ನಮ್ಗೆ ಅನ್ಯಾಯ ಆಗೋದು ಬೇಡ, ಇಲ್ಲಿವರೆಗೆ ಆಗಿರೋ ಅನ್ಯಾಯನೇ ಸಾಕಿದೆ, ನೀರು ಕೊಡಿ ಅಂತ ಕೇಳ್ತಾ ಇದ್ದೀವಿ. ಆಲಮಟ್ಟಿ ಅಲ್ಲ, ಕಾರಂಜದವ್ರದ್ದು 40 ವರ್ಷದಿಂದ ಇನ್ನೂ ಸ್ಟ್ರೈಕ್ ಮಾಡ್ತಾನೆ ಅವರಲ್ಲಿ ಪರಿಹಾರಕ್ಕೆ. ಏನು? ಹಾಂ ಹಾಂ ಈಗ ಕೊಡ್ತಾರೆ. ಈಗ ನೋಟ್ ಪ್ರಿಂಟ್ ಮಾಡ್ತಾ ಇದ್ದಾರೆ ಕೊಡೋದಕ್ಕೆ. ಎಷ್ಟು ಬ್ರದರ್? ಹಾಂ, ನನಗೆ ಬ್ರದರ್ ಇದು ಅವಶ್ಯಕತೆ ಇದೆ. ನಾನು ಮುಖ್ಯಮಂತ್ರಿ ಇದ್ದಾಗಲೂ ಗಡ್ಕರಿ ಅವರನ್ನು ಭೇಟಿ ಮಾಡಿದಾಗ ಆಗ ಅವರು ಇನ್ಚಾರ್ಜ್ ಅವರಲ್ಲೇ ಇತ್ತು. ಆಗ ಅವರು ಇಲ್ಲ ಯಾತಕ್ಕೆ ವರಿ ಮಾಡ್ತೀರಿ, ಕೃಷ್ಣ ಗೋದಾವರಿ ಕಾವೇರಿ ಲಿಂಕ್ ಮಾಡಿದಾಗ ನಿಮಗೂ ಅದೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳಿದರು. ನಂತರ ಇಲ್ಲಿ ಯಾವೊಂದು ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಅಥಾರಿಟಿ ಅವರು ಆ DPR ಪ್ರಿಪೇರ್ ಮಾಡಿದ್ರು. ಮೊದಲನೇ ಹಂತದಲ್ಲಿ 247 TMC ಸಿಗುತ್ತೆ ಅಂತ 22ರಲ್ಲಿ ಒಂದು ಡೀಟೇಲ್ ರಿಪೋರ್ಟ್ ಅಂತ ಹೇಳಿದರು. ಅದರಲ್ಲೂ ಸಹ ನಮ್ಮ ರಾಜ್ಯಕ್ಕೆ ನೀರಿನ ಹಂಚಿಕೆ ಇರಲಿಲ್ಲ ಅವ್ರು ಹೇಳಿದಾಗಲೂ. ಆಮೇಲೆ ಇನ್ನೊಂದು ವರದಿ ಕೊಟ್ಟರಲ್ಲ, ಅದರಲ್ಲಿ 247 ಇಲ್ಲ, 147 TMC ಇದೆ ಅಂದರು. 147 TMCನಲ್ಲೂ ದೇವೇಗೌಡರ ಒಂದು ಪ್ರೆಷರ್ ಆದ ಮೇಲೆ 15 TMC ಕೊಡೋಕ್ಕೆ ಒಪ್ಕೊಂಡ್ರು. ಆ 15 TMC ಕೃಷ್ಣ ಗೋದಾವರಿ ಕಾವೇರಿ ಅಂತ ಹೆಸರಿದ್ದರು. ಕಾವೇರಿ ಕಡೆ ಈ ಭಾಗದ ಜನತೆಗೆ ಅಲ್ಲೇನು ನೀರು ಕೊಟ್ಟಿಲ್ಲ. ಅದು ಮಲಪ್ರಭಾ ಏರಿಯಾದಲ್ಲಿ ಡೆಫಿಸಿಟ್ ಏನಿದೆ, ಈ 15 TMCನ ಮಲಪ್ರಭಾ ಜಲಾನಯ ಪ್ರದೇಶಕ್ಕೆ ಉಪಯೋಗ ಮಾಡ್ಕೊಳ್ಳಿ. ಆದರೆ ಇದು ಓನ್ಲಿ ಕುಡಿಲಿಕ್ಕಷ್ಟೇ ನೀರು, ಅಗ್ರಿಕಲ್ಚರಿಗೆ ಕೊಡಲಿಕ್ಕಾಗಲ್ಲ ಅಂತ ಕಂಡೀಷನ್ ಹಾಕಿದ್ದಾರೆ. ಆ 15 TMCನೂ ನೀರು ನಿಮಗೆ ದೊರಕಿದ್ರೆ ಬರುತ್ತೆ, ಇಲ್ಲದೇ ಇದ್ರೆ ಇಲ್ಲ. ಇದು ಇರ್ತಕ್ಕಂಥದ್ದು ವಾಸ್ತವಾಂಶ. ಏನು ಮಾಡಬೇಕು ಅಂದರೆ ಅದಕ್ಕೋಸ್ಕರ ಇಲ್ಲಿ ಸಹಮತ ಕೊಟ್ಟುಬಿಟ್ಟಿದ್ದೀವಿ ಅಂತ ಹೇಳೋರಲ್ಲ, ಇದಕ್ಕೆ ನಾವು ಹೋರಾಟ ಮಾಡಬೇಕು. ಅದಕ್ಕೋಸ್ಕರಲೇ ದೇವೇಗೌಡರು ಪ್ರತಿ ಸಂದರ್ಭದಲ್ಲೂ ಈ ವಿಷಯಗಳು ಸೂಕ್ಷ್ಮವಾದ ವಿಚಾರ ಏನಿದೆ ಪ್ರತಿಯೊಂದು ಸಂದರ್ಭದಲ್ಲೂ ಅವ್ರು ಇಂಟರ್ಫಿಯರೆನ್ಸ್ ಏನು ಮಾಡಿದ್ದಾರೆ, ರಿಕ್ವೆಸ್ಟ್ ಮಾಡಿದ್ದಾರೆ, ಅದನ್ನು ಮುಂದುವರಿಸಬೇಕಲ್ಲ. ನಮಗೇನು ಕೊಟ್ಟಿಲ್ಲ ಇಲ್ಲಿ ಅಂತೇಳಿ ಇವರು ಎಲ್ಲದಕ್ಕೂ ನಮ್ಮ ಸಮ್ಮತಿ ಇದೆ ಅಂತ ಇಲ್ಲಿ ಹೇಳಿಕೆ ಕೊಟ್ಬಿಟ್ಟವ್ರೆ. ಹೋರಾಟ ಮಾಡಬೇಕಲ್ವ, ಕೇಳಬೇಕಲ್ವ, ಹೋಗಿ ಮಾಡಬೇಕು ಹೋರಾಟ. ಅದನ್ನು ನಾನು ಹೇಳ್ತಾ ಇದ್ದೀನಿ. ಈ ಥರ ಹೇಳಿಕೆ ಕೊಟ್ಬಿಟ್ರೆ ಆಮೇಲೆ ಮುಂದೇನು ಮಾಡ್ಕೊತೀರಿ? ಸಾರ್ವಜನಿಕವಾಗಿ ಸಮ್ಮತಿ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ